ಪ್ರಿಯ ವೀಕ್ಷಕರೇ, ಯೂಟ್ಯೂಬ್ ಮಾಮ ಮಾಡುವ ಅಂತವಂದನೆಗಳು. ನಮ್ಮ ಮನೆಗಳಲ್ಲಿ ನಾವು ಬಳಸುವ ಪ್ಲಾಸ್ಟಿಕ್ ಪೇಪರ್, ಪ್ಲಾಸ್ಟಿಕ್ ಲೋಟ, ತಟ್ಟೆ ಇವುಗಳನ್ನು ಬೇರೆ ಬೇರೆ ಹಾಕಿದರೆ ಅದನ್ನು ರಿಸೈಕಲ್ ಮಾಡಲು ತುಂಬಾ ಸುಲಭವಾಗುತ್ತದೆ. ಇದರಿಂದ ಕೆಲವು ಅನಾವಶ್ಯಕ ಪದಾರ್ಥಗಳನ್ನು ತೆಗೆದುಹಾಕಲು ಸಹ ಅನುಕೂಲವಾಗುತ್ತದೆ. ಆದ್ದರಿಂದ ಸಾರ್ವಜನಿಕರು ಈ ವಿಷಯವನ್ನು ಮನದಲ್ಲಿ ಇಟ್ಟುಕೊಂಡು ಇಂತಹ ಕಾರ್ಯಕ್ರಮವನ್ನು ಮಾಡಿದರೆ ನಮ್ಮ ಸಮಾಜಕ್ಕೂ ಹಾಗೂ ಈ ಕೆಲಸ ಮಾಡುವ ಕಾರ್ಮಿಕರಿಗೂ ಬಹಳ ಸಹಾಯವಾಗುತ್ತದೆ. ಎಲ್ಲಿ ಬೇಕಾದರೂ ತ್ಯಾಜ್ಯ ವಸ್ತುಗಳನ್ನು ಬಿಸಾಕಬೇಡಿ. ಅದಕ್ಕಾಗಿ ನಿಗದಿಪಡಿಸಿದ ಸ್ಥಳಗಳಲ್ಲಿ ಮಾತ್ರ ಹಾಕಿರಿ. ನಾವು ಹೈದರಾಬಾದಲ್ಲಿ ಒಂದು ಮದುವೆಗೆ ಹೋದಾಗ ಅಲ್ಲಿಯೂ ಇದೇ ಕ್ರಮವನ್ನು ಅನುಸರಿಸುತ್ತಿದ್ದರು. ತಟ್ಟೆ, ಲೋಟಗಳನ್ನು ಬೇರೆ ಬೇರೆ ಹಾಕಲು ಒಂದು ವ್ಯಕ್ತಿ ನಿಂತಿದ್ದರು. ವಿಚಾರಿಸಿದಾಗ ಅವರು ಹೇಳಿದರು, ಇವುಗಳನ್ನು ಬೇರೆ ಬೇರೆ ಹಾಕಿದರೆ ರಿಸೈಕಲ್ ಮಾಡಲು ಸುಲಭವಾಗುತ್ತದೆ ಎಂದು. ಅವರ ಮಾತು ಕೇಳಿ ನಮಗೆ ಬಹಳ ಸಂತೋಷವಾಯಿತು. ಹಾಗಾಗಿ ನಾವು ಎಲ್ಲರೂ ಈ ನಿಯಮವನ್ನು ಪಾಲಿಸಿದರೆ ನಮ್ಮ ಪರಿಸರಕ್ಕೂ ಒಳ್ಳೆಯದು, ಮುಂದಿನ ಪೀಳಿಗೆಗೂ ಉಪಯುಕ್ತ. ಹೀಗಾಗಿ ಎಲ್ಲರೂ ಜಾಗೃತಿ ವಹಿಸಿ, ತಿನ್ನುವುದು ವ್ಯರ್ಥ ಮಾಡದೆ ಬಳಸಿದ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ಹಾಕು.